ನಿನಗಾಗಿ ಭಾಗ 61. ಈ ಪದೇ ಪದೇ ಅಲಾರಾಂ ಕೂಗಿದ್ದರಿಂದ ಇಬ್ಬರಿಗೂ ಎಚ್ಚರವಾಯಿತು. ನಂತರ ಇಬ್ಬರು ಒಬ್ಬರಿಗೊಬ್ಬರು ಮುತ್ತನ್ನು ಕೊಟ್ಟಿಕೊಂಡು ಪುನಃ ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ಹೇಳಿದರು. ಈ ದಿನ ಇದೇ ರೀತಿ ಇದ್ದಿದ್ದರೆ ಚೆನ್ನಾಗಿರುತ್ತೆ. ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಹೋಗಬೇಕಾ ಅಂತ ಅವಳು ಕೇಳಿದಾಗ ಅವನು ತುಂಬ ಆತುರದಿಂದ ಹೌದು ಹೋಗಬೇಕು, ಇಲ್ಲದಿದ್ದರೆ ರಾತ್ರಿ ಪೂರ್ತಿ ಕೇವಲ ತಬ್ಬಿಕೊಂಡು ಮಲಗಿಕೊಳ್ಳಬೇಕು. ಇಂದು ಏನೇ ಆಗಲಿ ನೀನು ನನ್ನವಳಾಗಬೇಕು ಅಂತ ಅವನು ಹೇಳಿದಾಗ ಅವಳು ಅವನ ಎದೆಗೆ ಒರಗಿಕೊಂಡು ಕುಳಿತುಕೊಳ್ಳುತ್ತಾಳೆ. ಅವನ ತಲೆಯನ್ನು ನೇವರಿಸುತ್ತಾ ಹಣೆಗೆ ಮುತ್ತನ್ನು ಕೊಡುತ್ತಾನೆ. ತುಂಬ ಫ್ರೀ ಇರುವ ಚೂಡಿದಾರನ್ನು ಹಾಕು, ನಿನಗೆ ಕಂಫರ್ಟಬಲ್ ಇರುತ್ತದೆ. ಪರೀಕ್ಷೆಗಳನ್ನು ಮಾಡಬೇಕಾದಾಗ ಅಂತ ಹೇಳುತ್ತಾರೆ. ಅವಳು ಆಯಿತು ಅಂತ ತಲೆ ಅಲ್ಲಾಡಿಸುತ್ತಾಳೆ. ನಂತರ ನೀವು ನನ್ನ ಜೊತೆಯಲ್ಲಿ ಇರಬೇಕು, ನನ್ನನ್ನು ಬಿಟ್ಟು ಹೋಗಬಾರದು. ರಾತ್ರಿ ಸಂಪೂರ್ಣವಾಗಿ ಇಬ್ಬರು ಒಂದಾಗುವುದರಲ್ಲಿ ಇದ್ದರು. ಇಬ್ಬರು ಬೆತ್ತಲಾಗಿದ್ದರೂ ಕೂಡ ಒಂದಾಗಲು ಸಾಧ್ಯವಾಗಲಿಲ್ಲ. ಅವಳ ಒಂದು ಕಂಡೀಷನ್ ಇತ್ತು, ಮಗುವಿಗೆ ತೊಂದರೆ ಆಗುತ್ತದೆ, ಮೊದಲು ಡಾಕ್ಟರ್ ಬಳಿ ಪರೀಕ್ಷೆ ಮಾಡಿಸಿ ಯಾವುದಾದರೂ ಸಮಸ್ಯೆ ಇಲ್ಲ ಅಂದರೆ ಮಾತ್ರ ಜೊತೆ ಸೇರುವುದು ಅಂತ. ಅದಕ್ಕೆ ಅವನು ಒಪ್ಪಿದ್ದ. ಪದೇ ಪದೇ ತನ್ನ ಆಸೆಗಳನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದ. ಇವಳನ್ನು ಮದುವೆಯಾದ ದಿನದಿಂದಲೂ ಅವನು ಅದನ್ನೇ ಮಾಡುತ್ತಿರುವುದು. ಮೊದಲಾದರೆ ಕೇವಲ ದೈಹಿಕವಾಗಿ ಅವಳನ್ನು ಒಂದಾಗಬೇಕು, ಅವಳ ಜೀವನವನ್ನು ಹಾಳು ಮಾಡಬೇಕು ಅನ್ನುವ ಉದ್ದೇಶ ಇತ್ತು. ಅಮ್ಮನ ಮಾತನ್ನು ಕೇಳಿಕೊಂಡು ತಂಗಿಯ ಬದುಕನ್ನು ಹಾಳಾಗಲು ಇವಳೇ ಕಾರಣ ಅನ್ನುವ ರೀತಿ. ಆದರೆ ಈಗ ದೈಹಿಕ ಸುಖಕ್ಕಿಂತ ನನಗೆ ಅವಳ ಜೊತೆ ಇರುವುದು ಮುಖ್ಯ. ಅವಳನ್ನು ಮುಟ್ಟುವುದು, ತಬ್ಬಿಕೊಳ್ಳುವುದು, ಅವಳ ಹಣೆಗೆ ತುಟಿಗಳಿಗೆ ಮುತ್ತುಗಳನ್ನು ಕೊಡುತ್ತಿರುವುದು, ಇವುಗಳಿಂದ ನನ್ನ ಬದುಕು ಸಾರ್ಥಕವಾಗಿದೆ. ನಿನ್ನೆ ಎಲ್ಲ ಅಮ್ಮನಿಗೆ ಅಷ್ಟು ಫೋನ್ ಮಾಡಿದೆ ನ್ಯೂ ಇಯರ್ಗೆ ವಿಶ್ ಮಾಡೋಣ ಅಂತ. ಆದರೆ ಅಮ್ಮ ನನ್ನ ಫೋನನ್ನು ಪಿಕ್ ಮಾಡಿಲ್ಲ. ಕೊನೆ ಪಕ್ಷ ಒಂದು ಮೆಸೇಜ್ ಕಳಿಸಿದ್ದರೂ ನಾನು ಖುಷಿ ಪಡುತ್ತಿದ್ದೆ. ಅವಳಿಗೆ ನಾನು ದಮಯಂತಿಯನ್ನು ತುಂಬ ಪ್ರೀತಿಸುತ್ತಿರುವುದು, ಅವಳಿಗಾಗಿ ತುಂಬ ಸಮಯವನ್ನು ಕೊಡುತ್ತಿರುವುದು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿ ಎಲ್ಲರೂ ತುಂಬ ಸುಂದರವಾದ ಬದುಕನ್ನು ಸಾಗಿಸಬಹುದು, ಆದರೆ ನಾನು ಕೇವಲ ಎಲ್ಲರ ಸೇವೆಯನ್ನು ಮಾಡಿಕೊಂಡು ಬದುಕಬೇಕು. ನನ್ನ ಖುಷಿಗಾಗಿ ಯಾರೂ ಚಿಂತಿಸುವುದಿಲ್ಲ. ಅಪ್ಪ ಮತ್ತು ಅಜ್ಜಿಯನ್ನು ಬಿಟ್ಟು ಅಂತ ಯೋಚಿಸುತ್ತಿದ್ದೆ. ಅಪ್ಪ ನನಗಿಂತ ದೊಡ್ಡವರು, ವಯಸ್ಸಾಗಿದೆ. ಅವರಿಗೆ ನನ್ನ ಕಷ್ಟಗಳನ್ನು ಹೇಳಿ ನೋವು ಮಾಡುವುದು ಇಷ್ಟವಿರಲಿಲ್ಲ. ಇನ್ನು ಅಜ್ಜಿ ಹತ್ತಿರ ನನ್ನ ಭಾವನೆಗಳನ್ನು ಹೇಳಿದರೆ ಅವರಿಗೆ ಎಷ್ಟು ಮಾತ್ರ ಅರ್ಥವಾಗುತ್ತದೆ. ನನಗೆ ಗೆಳೆಯ ಗೆಳತಿಯರು ಕಡಿಮೆ. ಗಿರಿಯನ್ನು ಬಿಟ್ಟು ಇನ್ಯಾರೂ ಇಲ್ಲ. ಗಿರಿ ತುಂಬ ಒಳ್ಳೆಯವನು. ಅಷ್ಟರಲ್ಲಿ ಅಮ್ಮನ ವಾಯ್ಸ್ ಮೆಸೇಜ್ ನೋಡಿದೆ. ಹೊಸ ವರ್ಷಕ್ಕೆ ವಿಶ್ ಮಾಡಿದ್ದಾಳೆ. ಜೊತೆಗೆ ಈ ವರ್ಷ ನೀನು ನನ್ನ ಜೊತೆಯಲ್ಲಿ ಇರಲಿಲ್ಲ. ಮೊದಲ ದಿನ ಐ ಮಿಸ್ ಯು ಅಂತ ಕಳಿಸಿದ್ದಾಳೆ. ನಾನು ಬೇಗ ಹೋಗಿ ರೆಡಿಯಾಗಿ ಹೊರಗೆ ಬಂದೆ. ಅವಳು ಸ್ನಾನ ಮಾಡಿ ರೆಡಿಯಾಗುವುದು ತುಂಬ ನಿಧಾನ. ನಾನು ರೆಡಿಯಾಗಿ ಹೊರಗೆ ಬಂದ ತಕ್ಷಣ ಅವಳು ನನ್ನನ್ನು ನೋಡಿ, ಇಷ್ಟು ಬೇಗ ಸ್ನಾನ ಮಾಡಿ ಬಂದಿರಾ? ನಾನು ಹಲ್ಲನ್ನು ಬ್ರಷ್ ಮಾಡಿ ಇನ್ನೂ ಕೆಳಗೆ ಇಟ್ಟಿರುವುದಿಲ್ಲ, ಅಷ್ಟರಲ್ಲಿ ನೀವು ಸ್ನಾನ ಮಾಡಿ ರೆಡಿಯಾಗಿ ಬರುತ್ತೀರಾ ಅಂತ ಅವಳು ನಗುತ್ತಾ ಕೇಳಿದಾಗ ನಾನು ಸೂಪರ್ ಫಾಸ್ಟ್, ನನ್ನ ದೇವತೆಗೆ ಟಿಫನ್ ಮಾಡಬೇಕು, ಇಲ್ಲವಾದರೆ ಏನೇನೋ ಹಾಕಿ ಅವರು ಹೆಲ್ದಿಯಾಗಿ ಮಾಡುವುದಿಲ್ಲ ಅಂತ ಹೇಳಿ ಹೊರಬರುತ್ತಾನೆ. ಅವನಿಗೆ ಖುಷಿಯಾಗುತ್ತಿದೆ. ಅವಳು ಪ್ರಾಮಿಸ್ ಮಾಡಿದ್ದಾಳೆ ಇಂದು ರಾತ್ರಿ ನಾವಿಬ್ಬರು ಸೇರುವುದು ಖಚಿತ ಅಂತ. ನಾನು ರಾತ್ರಿಗಾಗಿ ತುಂಬ ಫ್ರೆಶ್ ಆಗಿರಬೇಕು. ಅವಳಿಗಾಗಿ ತುಂಬ ಗ್ಲ್ಯಾಮರ್ ಮತ್ತು ಚೆನ್ನಾಗಿ ಕಾಣುವ ಬಟ್ಟೆಯನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ಅಂತ ಅಂದುಕೊಂಡ. ಇಬ್ಬರು ಒಟ್ಟಿಗೆ ಹಾಕಬೇಕು ಅಂತ. ನಂತರ ಅವನಿಗೆ ಏನೋ ನೆನಪಾಗಿ ಜೋರಾಗಿ ನಗು ಬಂತು. ತನ್ನ ನಗುವನ್ನು ಅವನಿಗೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿಲ್ಲ. ನಾನು ಎಷ್ಟು ವಿಚಿತ್ರವಾಗಿ ಯೋಚಿಸುತ್ತಿದ್ದೇನೆ ಅಂತ ಅಂದುಕೊಂಡನು. ಅಷ್ಟರಲ್ಲಿ ಕಿಚನ್ ಬಂದು. ಕಿಚನ್ಗೆ ಹೋಗಿ ಅವಳಿಗೆ ಇಷ್ಟವಾದ ಪುಲಾವ್ ಬೇಕು ಅಂತ ನೋಡಿದ. ಅಲ್ಲಿದ್ದ ಕುಕ್ಕೆ ಹೇಳಿದ, ಎಷ್ಟು ಸಮಯವಾಗುತ್ತದೆ? ಅವರು ಅರ್ಧ ಗಂಟೆ ಆಗುತ್ತದೆ ಅಂತ ಹೇಳಿದ. ಆಗ ವಿಕ್ರಮ್, ತರಕಾರಿ ಹಚ್ಚಿಕೊಡು, ನಾನೇ ಮಾಡುತ್ತೇನೆ
ಅಂದಾಗ ಕುಕ್, ಬೇಡ ಸರ್, ನೀವು ಮಾಡಿದರೆ ನಮ್ಮ ಕೆಲಸ ಹೋಗುತ್ತದೆ. ಅಮ್ಮ ಅವರು ಹೇಳಿದ್ದಾರೆ, ಇನ್ನೆಂದೂ ಕೂಡ ಅಪ್ಪ ಅವರು ಅಂದರೆ ನೀವು ಕಿಚನ್ಗೆ ಎಂಟ್ರಿ ಕೊಡಬಾರದು. ಏನಿದ್ದರೂ ಹಾಲ್ನಲ್ಲಿ ಕುಳಿತುಕೊಂಡು ಎಲ್ಲ ಕೆಲಸ ಮಾಡಬೇಕು, ಆರ್ಡರ್ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ಲೀಸ್ ಸರ್, ನಮ್ಮ ಅನ್ನ ಕಿತ್ತುಕೊಳ್ಳಬೇಡಿ ಅಂತ ಹೇಳಿದರು. ಅಷ್ಟರಲ್ಲಿ ಪಕ್ಕ ಇದ್ದವರು ಏನೂ ಹೇಳಬೇಡ, ಇವರು ಇಲ್ಲಿಗೆ, ಇವರೇ ಬಾಸ್, ಇವರು ಹೇಳಿದ ಹಾಗೆ ನಡೆಯುವುದು ಅಂತ ಅವನನ್ನು ಗಿಂಡಿದ. ಸರ್, ದಯವಿಟ್ಟು ಕ್ಷಮಿಸಿ, ಈ ಮನುಷ್ಯ ಹೊಸದಾಗಿ ಬಂದಿರುವುದು. ನಿನ್ನೆ ಮೇಡಮ್ ಅವರು ಬಂದು ಏನೋ ಹೇಳಿದರು ಅಂತ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡುತ್ತಿದ್ದಾರೆ ಅಂತ ಹೇಳಿದಾಗಲೂ ಕೂಡ ವಿಕ್ರಮ್ನ ಮುಖದಲ್ಲಿ ತುಂಬ ಕೋಪವಿತ್ತು. ಏಕೆಂದರೆ ಈ ರೆಸಾರ್ಟ್ ಅವನು ಬೆವರು ಸುರಿಸಿ ಕಟ್ಟಿಸಿರುವುದು. ನಿನ್ನೆ ಮೊನ್ನೆ ಬಂದ ಈ ಕೆಲಸದವನು ಈ ರೀತಿ ನನ್ನನ್ನೇ ಪ್ರಶ್ನೆ ಮಾಡುತ್ತಿದ್ದಾನೆ ಅನ್ನುವ ಮಾತನ್ನು ಕೇಳಿ ಅವನಿಗೆ ತುಂಬ ಕೋಪ ಬಂತು. ಅಷ್ಟರಲ್ಲಿ ಆ ಹೊಸದಾಗಿ ಬಂದ ಕೆಲಸದವನು ವಿಕ್ರಮ್ನ ಕಾಲನ್ನು ಹಿಡಿದುಕೊಳ್ಳಲು ಬಂದ. ಸರ್, ನನ್ನ ಹೆಂಡತಿ ಮಕ್ಕಳಿಗೆ ಹುಷಾರಿಲ್ಲ, ಅವರನ್ನು ಸಾಕಬೇಕು. ನನಗೆ ಹಣದ ಅವಶ್ಯಕತೆ ತುಂಬ ಇದೆ. ದಯವಿಟ್ಟು ಕೆಲಸದಿಂದ ತೆಗೆದುಹಾಕಬೇಡಿ. ಎಂದೂ ಕೂಡ ನಿಮ್ಮ ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ಮಾತನಾಡುವುದಿಲ್ಲ ಅಂತ ಹೇಳುತ್ತಿದ್ದ. ಆದರೆ ವಿಕ್ರಮ್ಗೆ ಬೇಸರವಾಗಿ ಅಲ್ಲಿಂದ ಹೊರಟು ಹೋದ. ಆ ಕೆಲಸದವನು ಬೇಸರ ಮಾಡಿಕೊಂಡ. ಇನ್ನು ನನ್ನನ್ನು ಕೆಲಸದಿಂದ ತೆಗೆದುಹಾಕಿಬಿಡುತ್ತಾರೆ ಅಂತ ಅಳುತ್ತಿದ್ದ. ಅಷ್ಟರಲ್ಲಿ ಪಕ್ಕ ಇದ್ದವನು ಸಮಾಧಾನ ಮಾಡಿದ. ನಾನೇನು ಮಾಡಲಿ, ತುಂಬ ಸಮಸ್ಯೆ ಇರುತ್ತದೆ. ನನ್ನ ಹೆಂಡತಿಗೆ ಹುಷಾರಿಲ್ಲ, ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಬರುತ್ತೇನೆ. ಮಗಳಿಗೂ ಕೂಡ ಹೆಂಡತಿಯ ಕಾಯಿಲೆ ಹರಡಿದೆ. ಪ್ರತಿದಿನ ಆಸ್ಪತ್ರೆಗೆ ದುಡ್ಡು ಖರ್ಚಾಗುತ್ತದೆ ತುಂಬ. ನಾನು ಸಂಪಾದನೆ ಮಾಡುವುದು ಆಸ್ಪತ್ರೆಗೆ ಹಾಕುತ್ತೇನೆ, ತಿನ್ನಲು ಏನು ಮಾಡಲಿ ಅಂತ ಹೇಳುತ್ತಿದ್ದ. ಈ ಮಾತುಗಳು ವಿಕ್ರಮ್ ಕಿವಿಗೆ ಬಿದ್ದಿತು. ಅವನಿಗೆ ಬೇಸರವಾಯಿತು. ಹೆಂಡತಿಗೆ ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದ್ದು. ಆದರೆ ಇಲ್ಲಿಯ ಕೆಲಸದವರು ತಾನು ಮಾಡಿದ್ದ ಕೆಲಸದಿಂದ ಸರ್ಗೆ ಬೇಸರವಾಗಿ ಬೇಜಾರು ಮಾಡಿಕೊಂಡು ಹೋಗಿದ್ದಾರೆ ಅಂತ. ಆದರೆ ನಿಜವಾದ ವಿಷಯ ಬೇರೆ. ವಿಕ್ರಮ್ ತನ್ನ ಹೆಂಡತಿಯನ್ನು ನೋಡಬೇಕು ಅಂತ ಬಂದ. ಅವಳು ಆಗ ತಾನೇ ಸ್ನಾನ ಮಾಡಿ ಕೂದಲನ್ನು ಒರೆಸಿಕೊಳ್ಳುತ್ತಿದ್ದಳು. ಕೆಲಸದವನು ಅವನ ಹೆಂಡತಿ ಅಂತ ಅಂದ ತಕ್ಷಣ ಇವನಿಗೆ ತನ್ನ ಹೆಂಡತಿ ನೆನಪಾದಳು. ಕೂದಲು ಚೆನ್ನಾಗಿ ಒಣಗಲಿ ಅಂತ ಅವಳು ಕೂದಲನ್ನು ಒಡೆಯುತ್ತಿದ್ದಳು ಟವಲ್ನಿಂದ. ಕೂದಲಿನಲ್ಲಿ ಇದ್ದ ನೀರು ಮುಖದ ಮೇಲೆ ಬೀಳುತ್ತಿತ್ತು. ಪ್ರತಿ ಬಾರಿ ಈ ರೀತಿ ಬಿದ್ದಾಗಲೂ ಕೂಡ ಇವನಿಗೆ ಒಂದು ರೀತಿ ಖುಷಿಯಾಗುತ್ತಿತ್ತು. ಮನಸ್ಸಿನ 1000 ಆಸೆಗಳು ಕಟ್ಟೆ ಹೊಡೆದು ಹೊರಬರುತ್ತಿದ್ದವು. ಆಸೆಗಳಿಗೆ ಇವನು ಹೇಳುತ್ತಿದ್ದನು, ಇನ್ನು ಅರ್ಧ ದಿನ ಅಷ್ಟೇ, ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಇನ್ನು ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸ್ವತಃ ನಾನೇ ಕೂಡ ಅವಳಿಂದ ದೂರವಾಗಲು ಸಾಧ್ಯವಿಲ್ಲ. ಅವಳಲ್ಲಿ ಸಂಪೂರ್ಣವಾಗಿ ನಾನು ಬೆರೆತು ಹೋಗಬೇಕು. ಆ ನಂತರ ನನಗೆ ಏನಾದರೂ ಪರವಾಗಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾ ಇದ್ದನು. ದಮಯಂತಿ ಇವನನ್ನು ನೋಡಿ, ನೀವು ಯಾವಾಗ ಬಂದಿರಿ? ನಾನು ನೋಡೇ ಇಲ್ಲ ಅಂತ ಕೇಳಿದಳು. ನೀನು ಕೂದಲನ್ನು ಒರೆಸಿಕೊಳ್ಳುತ್ತಾ ಇದ್ದಾಗ ಬಂದೆ. ಸ್ನಾನ ಮಾಡಿದ ಮೇಲೆ ನಿನ್ನನ್ನು ನೋಡಿದರೆ ನನಗೆ ತುಂಬ ಕಷ್ಟವಾಗುತ್ತದೆ. ಅವಳು ಮುಖವನ್ನು ಸಿಂಡರಿಸಿಕೊಂಡು ಯಾಕೆ ಅಂತ ಕೇಳಿದಳು. ಯಾಕೆಂದರೆ ನಾನು ಹೇಳುವುದಿಲ್ಲ ಅಂತ ಹೇಳಿದ. ಸ್ವಲ್ಪ ಅವಳನ್ನು ಕೀಟಲೆ ಮಾಡಬೇಕು ಅಂತ ಅನಿಸಿತು. ಅವಳ ಮುಖವನ್ನು ವಿಚಿತ್ರವಾಗಿ ಮಾಡಿಕೊಂಡಿದ್ದನ್ನು ನೋಡಿ ಇವನಿಗೆ ಹೇಳಬೇಕು ಅಂತ ಅನಿಸಲಿಲ್ಲ. ಅವಳು ಹತ್ತಿರ ಬಂದು ಹಿಂದೆಯಿಂದ ಅವನನ್ನು ಹಿಡಿದುಕೊಂಡು ಹೊಡೆಯುತ್ತಿದ್ದಳು ಮೃದುವಾಗಿ. ನನ್ನ ಮುಖ ಚೆನ್ನಾಗಿಲ್ಲವಾ ನಿಮಗೆ ಅಂತ ಅವನು ಓಡಿ ಹೋದ. ಇಬ್ಬರು ಸ್ವಲ್ಪ ಹೊತ್ತು ಅದೇ ರೀತಿ ಆಟ ಆಡುತ್ತಿದ್ದರು. ನಂತರ ದಮಯಂತಿ ಅವನ ಹಿಂದೆ ಓಡಿ ಓಡಿ ಸುಸ್ತಾಗಿ ಅಲ್ಲೇ ಇದ್ದ ಚೇರಿನಲ್ಲಿ ಕುಳಿತುಕೊಂಡಳು. ಅದನ್ನು ನೋಡಿದ ವಿಕ್ರಮ್ ಅವಳ ಪಕ್ಕ ಬಂದು ಕುಳಿತುಕೊಂಡ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ನೀವು ಕೊನೆಗೂ ಹೇಳಲೇ ಇಲ್ಲ ಏಕೆ ಅಂತ ಕೇಳಿದಾಗ, ಇದು ಅರ್ಥ ಮಾಡಿಕೊಳ್ಳುವ ವಿಷಯ, ಹೇಳಬೇಕಾ? ನನ್ನ ಮುದ್ದು ಹೆಂಡತಿ ಇನ್ನೂ ಸುಂದರವಾಗಿ ಕಾಣುತ್ತಾಳೆ. ಮೊದಲೇ ಪಿಂಕ್ ಇದ್ದಾಳೆ, ಸ್ನಾನ ಮಾಡಿದ ಮೇಲೆ ಇನ್ನೂ ಪಿಂಕ್ ಆಗುತ್ತಾಳೆ. ಅವಳ ಸೌಂದರ್ಯ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತದೆ ಅಂತ ಹೇಳಿದ. ಅಷ್ಟೇನಾ? ನಾನು ಇನ್ನೇನೋ ಅಂದುಕೊಂಡೆ. ಮತ್ತೆ ಇನ್ನೇನೋ ಅಂದುಕೊಂಡೆ? ನನ್ನ ಚಿಕ್ಕಮ್ಮ ನಾನು ಸ್ನಾನ ಮಾಡಿದ ಮೇಲೆ ಪ್ರತಿ ಸಲ ಬೈಯುತ್ತಿದ್ದಳು.
ಅದೆಲ್ಲ ನೆನಪಾಯಿತು. ನೀವು ಕೂಡ ಅವರ ಥರ ನನ್ನ ಮೇಲೆ ಬೇಸರ ಮಾಡಿಕೊಂಡರೆ, ಕೋಪಗೊಂಡರೆ ನನ್ನ ಕತೆ ಇಷ್ಟೇ ಮುಗಿದು ಹೋಯಿತು. ಈ ರೀತಿಯ ವಿಚಿತ್ರವಾದ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಿತು ಅಂತ ಅವಳು ಅವನ ತೊಡೆಯ ಮೇಲೆ ಮಲಗಿದಳು. ಇಬ್ಬರೂ ಕೂಡ ರೂಮಿನಿಂದ ಹೊರಗಡೆ ಇದ್ದೇವೆ ಅಂತ ಭಯ ಇಲ್ಲ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಮುಂದಾದ. ಅವನು ತನ್ನ ತೊಡೆಯ ಮೇಲೆ ಮಲಗಿದ್ದ ಪ್ರೀತಿಯ ಹೆಂಡತಿಯ ಕೂದಲನ್ನು ಸರಿ ಮಾಡುತ್ತಾ ಇದ್ದಾನೆ. ನಂತರ ಕೆಳಗೆ ಬಾಗಿ ಅವಳ ತುಟಿಗಳಿಗೆ ಮುತ್ತು ಕೊಡಲು ಆರಂಭಿಸಿದ ಸಮಯದಲ್ಲಿ, ನೀನು ಬೋರಾಗುವುದಿಲ್ಲ ಜೀವನ ಪರ್ಯಂತ. ಸ್ವಲ್ಪ ಹೊತ್ತು ಇಬ್ಬರು ಅದೇ ರೀತಿಯಲ್ಲಿ ಇದ್ದರು. ಅಷ್ಟರೇ ಆಗಲೇ ಅಳುತ್ತಿದ್ದ ಅಡುಗೆ ಮಾಡುವ ಕೆಲಸದವನು ಬಂದ. ತಾನು ತಂದ ಟ್ರೇಯನ್ನು ಭಯದಿಂದ ಅಲ್ಲಾಡಿಸುತ್ತಿದ್ದ. ಇಬ್ಬರು ಯಾರೋ ಬಂದರು ಅಂತ ನೋಡಿದರೆ ಅವನು ನಿಂತಿದ್ದ. ಇಬ್ಬರಿಗೂ ಮುಜುಗರವಾಯಿತು. ಸಾರಿ ಸರ್, ನನಗೆ ತಿಳಿಯದೆ ಬಂದುಬಿಟ್ಟೆ. ಇಬ್ಬರಿಗೂ ಬ್ಲ್ಯಾಕ್ ಕಾಫಿ ರೆಡಿಯಾಗಿದೆ ಅಂತ ಹೇಳಿ ತಾನು ತಂದಿದ್ದ ಟ್ರೇಯನ್ನು ಅಲ್ಲೇ ಇಟ್ಟು ಅವನು ಭಯದಿಂದ ಹೊರಟು ಹೋದ. ಅವನು ತಾನು ಮಾಡಿದ ತಪ್ಪಿಗೆ ಎಕ್ಸ್ಪ್ಲನೇಷನ್ ಕೊಡಲು ಬಂದಿದ್ದ ಅಂತ ಅಂದುಕೊಂಡು ದಮಯಂತಿಗೆ ಅಲ್ಲಿದ್ದ ಬ್ಲ್ಯಾಕ್ ಕಾಫಿಯನ್ನು ತನ್ನ ಕೈಯಾರೆ ಹಾಕಿಕೊಟ್ಟು ತಾನು ಹಾಕಿಕೊಂಡು ಇಬ್ಬರು ಕುಡಿಯುತ್ತಿದ್ದರು. ಕಾಫಿಯ ಬಿಸಿಗೆ ಅವಳ ಮೂಗು ಇನ್ನೂ ಕೆಂಪಾಗಿತ್ತು. ಅವನ ಕಣ್ಣಿನ ಹತ್ತಿರ ತನ್ನ ಕೈಯನ್ನು ಇಟ್ಟಳು. ಪ್ಲೀಸ್, ನನ್ನನ್ನು ಹಾಗೆ ನೋಡಿದ್ದು ಸಾಕು, ನನಗೆ ನಾಚಿಕೆ ಆಗುತ್ತದೆ ಅಂತ ಹೇಳಿ ಮೇಲೆ ಎದ್ದು ಹೋಗುತ್ತಿದ್ದರು. ಆಗ ಅವನು ಅವಳ ಕೈಯನ್ನು ಹಿಡಿದುಕೊಂಡು ಅಲ್ಲೇ ನಿಲ್ಲಿಸಿದನು. ನಂತರ ಇವನು ಮೇಲೆದ್ದು ಅವಳನ್ನು ಎತ್ತಿಕೊಂಡು ರೂಮ್ಗೆ ಕರೆದುಕೊಂಡು ಹೋದನು. ಪದೇ ಪದೇ ಈ ರೀತಿ ನೀವು ಎತ್ತುಕೊಂಡು ಹೋಗುತ್ತಿದ್ದರೆ ನಾನು ನಡೆಯುವುದನ್ನು ಮರೆತು ಬಿಡುತ್ತೇನೆ. ಈಗ ನಿಮ್ಮನ್ನು ಮದುವೆಯಾಗಿ ತುಂಬ ವಿಷಯಗಳನ್ನು ಮರೆತು ಬಿಟ್ಟಿದ್ದೇನೆ. ಇನ್ನು ಇದೊಂದೇ ಬಾಕಿ ಇರುವುದು. ಅವನು ಎಷ್ಟು kg ಇದ್ದೀಯಾ ಅಂತ ಕೇಳುತ್ತಾನೆ. ಅವಳು ಹೇಳುವುದಿಲ್ಲ. ನೀವೇ ಹೇಳಿ ಅಂತ ಹೇಳುತ್ತಾಳೆ. 50 ಅಂತ ಹೇಳಿದಾಗ ಅವಳು 51 ಅಂತ ಹೇಳುತ್ತಾಳೆ. ನೀನು ಬೇಗ ರೆಡಿಯಾಗು, ನಾವಿಬ್ಬರು ಹೊರಗೆ ಟಿಫನ್ಗೆ ಹೋಗಿ ಅಲ್ಲೇ ಹಾಸ್ಪಿಟಲ್ಗೆ ಹೋಗೋಣ. ಅಡುಗೆ ಪ್ರತಿದಿನ ತಿಂದು ತಿಂದು ನನಗೆ ಬೇಸರವಾಗಿ ಬಿಟ್ಟಿದೆ, ಸ್ವಲ್ಪ ಚೇಂಜ್ ಬೇಕು ಅಂತ ಹೇಳಿದ ತಕ್ಷಣ ಬರುತ್ತೇನೆ ಅಂತ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡಳು. ಮೊದಲು ವಿಕ್ರಮ್ ನಾನೂ ಬರಲ್ಲ ಅಂತ ಪ್ರತಿ ಸಲ ಅವಳ ರೂಮಿನ ಬಾಗಿಲನ್ನು ಹೊಡೆಯುತ್ತಿದ್ದ. ನಿನ್ನನ್ನು ಹೀಗೆ ರೆಡಿ ಮಾಡುತ್ತೇನೆ, ಹಾಗೆ ರೆಡಿ ಮಾಡುತ್ತೇನೆ, ಒಂದೇ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳುತ್ತಿದ್ದ. ಆದರೆ ಇವಳು, ಅಪ್ಪ, ನಿನಗೆ ನಾನು ಏನಾದರೂ ಬಟ್ಟೆ ಬದಲಾಯಿಸಲು ಬಿಟ್ಟರೆ ಇಂದು ಆಸ್ಪತ್ರೆಗೆ ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ, ಬದಲಿಗೆ ಇಲ್ಲೇ ಎಲ್ಲವನ್ನು ಮಾಡುತ್ತೀಯ ಅಂತ ಹೇಳಿದರು ಕೂಡ ಅವಳ ರೂಮಿನ ಬಾಗಿಲಿನ ಪಕ್ಕ ನಿಂತಿದ್ದ. ಅವಳು ಹೊರಗೆ ಬಂದ ತಕ್ಷಣ ಅವಳನ್ನು ನೋಡಿ ತುಂಬ ಖುಷಿಪಟ್ಟ. ನೀಲಿ ಬಣ್ಣದ ಚೂಡಿದಾರ್ ಹಾಕಿದ್ದಳು. ನಾವು ಹೋಗುತ್ತಿರುವುದು ಆಸ್ಪತ್ರೆಗೆ. ನೀನು ನೋಡಿದರೆ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿದ್ದೀಯಾ ಅಂತ ಹೇಳಿದ. ಆಗ ಅವಳು ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡು, ನಾನು ಕೇವಲ ಡ್ರೆಸ್ ಹಾಕಿದ್ದೇನೆ, ಫೇರ್ ಆ್ಯಂಡ್ ಲವ್ಲಿ ಒಂದೇ ಹಾಕಿರುವುದು, ಪೌಡರ್ ಕೂಡ ಹಾಕಿಲ್ಲ, ಹಣೆಗೆ ಒಂದು ಬೊಟ್ಟು ಇಟ್ಟಿದ್ದೇನೆ, ಆಸ್ಪತ್ರೆಗೆ ಹೋಗುವುದು ಅಂತ ಲಿಪ್ಸ್ಟಿಕ್ ಕೂಡ ಹಾಕಿಲ್ಲ ಅಂತ ಹೇಳಿದಾಗ ಏನು ಮಾಡುವುದು? ದೇವರು ನನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಅವಳ ಸೌಂದರ್ಯದ ಮುಂದೆ ದೊಡ್ಡ ದೊಡ್ಡ ಫಿಲ್ಮ್ ಹೀರೋಯಿನ್ ಕೂಡ ಫೇಲ್ ಅಂತ ಹೇಳಿ ಪುನಃ ಅವಳ ಸೊಂಟವನ್ನು ಬಳಸಿಕೊಂಡ. ಆಗ ಅವಳು ಅವನನ್ನು ದೂರ ತಳ್ಳಿದಳು. ರಾತ್ರಿ ನಾನು ಸರಿಯಾಗಿ ಊಟ ಮಾಡಿಲ್ಲ, ಬೇಗ ಹೊರಗೆ ಹೋಗೋಣ ನಡೀರಿ ಅಂತ ಹೇಳಿದಳು. ಇಬ್ಬರು ಕೈಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು. ಎದುರುಗಡೆ ಅಡುಗೆ ಮಾಡುವ ಕೆಲಸದವನು ಬಂದಿದ್ದ. ಸರ್ ಅಂತ ಏನೋ ಹೇಳಲು ಹೋದ. ಅಷ್ಟರಲ್ಲಿ ವಿಕ್ರಮ್ ಮ್ಯಾನೇಜರ್ ಬಳಿ ಎಲ್ಲ ಹೇಳಿದ್ದೇನೆ, ನಿನ್ನದನ್ನು ಕ್ಲಿಯರ್ ಮಾಡುತ್ತಾನೆ ಹೋಗು ಅಂದಾಗ ಅವನು ಅಳಲು ಶುರು ಮಾಡಿದ. ಏನಾಯಿತು ಅಂತ ಪ್ರಶ್ನೆ ಮಾಡಿದರೆ ವಿಕ್ರಮ್ ಏನೂ ಇಲ್ಲ, ಒಂದು ಸಣ್ಣ ಸೆಟಲ್ಮೆಂಟ್ ಅಂತ ಹೇಳಿದ. ಕೆಲಸದವನು ಮ್ಯಾನೇಜರ್ ಬಳಿ ಹೋದಾಗ ಮ್ಯಾನೇಜರ್, ನಿನ್ನ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ, ನೀನು ತುಂಬ ಅದೃಷ್ಟವಂತ, ಅಷ್ಟಲ್ಲದೆ ಎಕ್ಸ್ಟ್ರಾ 10,000 ಸಂಬಳವನ್ನು ಕೊಡು ಅಂತ ಹೇಳಿದ್ದಾರೆ. ಇದನ್ನು ನಿನ್ನ ಇಂಕ್ರಿಮೆಂಟಲ್ಲಿ ಕಟ್ ಮಾಡುವುದಿಲ್ಲ.
ಬದಲಿಗೆ ನಿನ್ನ ಹೆಂಡತಿ ಮಗುವಿನ ಟ್ರೀಟ್ಮೆಂಟಿಗೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಆಸ್ಪತ್ರೆಯ ಬಿಲ್ಲನ್ನು ಕೊಟ್ಟರೆ ನಿನ್ನ ಹೆಂಡತಿ ಮತ್ತು ಮಗುವಿನ ಆಸ್ಪತ್ರೆಯ ಎಲ್ಲ ಖರ್ಚನ್ನು ಸರ್ ಕೊಡುತ್ತಾರೆ. ಆ ಮಾತನ್ನು ಕೇಳಿ ಆ ಮನುಷ್ಯ ತುಂಬ ಖುಷಿಪಟ್ಟ. ನಮ್ಮ ಸರ್ ನೋಡಲು ಹೊರಟು. ಅವರ ಮನಸ್ಸು ತುಂಬ ಮೃದು ಅಂತ ಮ್ಯಾನೇಜರ್, ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗು, ಇನ್ನು ಮೇಲಾದರೂ ಅವರಿಗೆ ಮರ್ಯಾದೆ ಕೊಡು ಅಂತ ಹೇಳಿದ. ಸರಿ ಸರ್. ಸರ್ ಬಂದ ತಕ್ಷಣ ಅವರ ಕಾಲನ್ನು ತೊಳೆದು ಆ ನೀರನ್ನು ತಲೆಯ ಮೇಲೆ ಹಾಕಿಕೊಳ್ಳುತ್ತೇನೆ. ಅವರು ನನ್ನ ಪಾಲಿನ ದೇವರು ಅಂತ ಕಣ್ಣೀರು ಹಾಕಿದ. ವಿಕ್ರಮ್ ದಮಯಂತಿ ಕುಳಿತುಕೊಳ್ಳಲು ಕಾರಿನ ಡೋರನ್ನು ತೆಗೆದ. ಅವಳು ಕುಳಿತುಕೊಂಡ ಮೇಲೆ ಡ್ರೈವರ್ ಹಾಕುವ ರೀತಿ ಡೋರನ್ನು ತುಂಬ ಮೃದುವಾಗಿ ಹಾಕಿದ. ಈ ಎಲ್ಲ ಟ್ರೀಟ್ಮೆಂಟ್ಗಳು ಇವಳಿಗೆ ಮಾಡುತ್ತಿರುವುದರಿಂದ ಇವಳು ಉಬ್ಬಿ ಹೋಗುತ್ತಿದ್ದಾಳೆ. ಅವನಿಗೆ ಬೇಕಾಗಿರುವುದು ಕೂಡ ಅದೇ. ಇಂದು ರಾತ್ರಿ ನಮ್ಮಿಬ್ಬರ ಮೊದಲ ರಾತ್ರಿ ಅಂತ ಅವನು ಖುಷಿಯಿಂದ ಕುಣಿಯುತ್ತಿದ್ದಾನೆ. ಅವಳು ಏನು ಹೇಳಿದರೂ ಬೇಕಾದರೂ ಈಗ ಮಾಡುತ್ತಾನೆ. ಆಕಾಶದಿಂದ ನಕ್ಷತ್ರ ತಂದುಕೊಡು ಅಂದರೂ ಕೂಡ ತಂದುಕೊಡುತ್ತಾನೆ. ಅವನ ಜೋಶನ್ನು ನೋಡಿ ದಮಯಂತಿ, ಸರ್ ತುಂಬ ಖುಷಿಯಾಗಿದ್ದಾರೆ ಅಂತ ಕೇಳುತ್ತಾಳೆ. ಮತ್ತೆ ಖುಷಿ ಇಲ್ಲದೆ ಇನ್ನೇನು? ಇಂದು ನಮ್ಮ ದೇವತೆ ಅವರು ನಾನು ಕೇಳಿದ್ದನ್ನೆಲ್ಲ ಕೊಡುತ್ತಾರೆ ಅಂತೆ. ಅವರು ನಿನ್ನೆ ರಾತ್ರಿ ಪ್ರಾಮಿಸ್ ಮಾಡಿದ್ದಾರೆ. ಇಂದು ಆ ಪ್ರಾಮಿಸನ್ನು ಮುರಿಯುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ. ಅದನ್ನು ನೆನೆಸಿಕೊಂಡು ನನ್ನ ದೇಹದ ಕೂದಲುಗಳು ಮೇಲೆ ಬರುತ್ತಿದೆ ನೋಡು ಅಂತ ಅವನು ಅವನ ಕೈಯನ್ನು ಅವಳಿಗೆ ತೋರಿಸುತ್ತಾನೆ. ಅವಳು ಆಶ್ಚರ್ಯದಿಂದ, ಎಲ್ಲ ಹುಡುಗರು ಒಂದೇ ಏನೋ ಅಲ್ಲವೇ? ಮೊದಲ ರಾತ್ರಿ ಅಂದರೆ ಅದೇ ರೀತಿ? ಎಲ್ಲ ಹುಡುಗರು ಅಂದರೆ ನಿನಗೆ ಇನ್ನಷ್ಟು ಜನ ಹುಡುಗರು ಗೊತ್ತು ಅಂತ ಇವನು ಆಶ್ಚರ್ಯದಿಂದ ಕೇಳುತ್ತಾನೆ. ಸಾರಿ, ಜನರಲ್ ಆಗಿ ಎಲ್ಲರೂ ಒಂದೇ ರೀತಿ ಅಲ್ಲವೇ ಅಂತ ಹೇಳಿದೆ. ಮತ್ತೆ ಈ ದಿನ ಅಂತೂ ಮಿಸ್ ಮಾಡುವ ಹಾಗೇ ಇಲ್ಲ. ನಿನ್ನೆ ರಾತ್ರಿಯಿಂದ ನಾನು ನಿದ್ದೆ ಮಾಡಿಲ್ಲ, ಆ ಯೋಚನೆಯಲ್ಲಿ ಇದ್ದೇನೆ ಅಂತ ಅವನು ಹೇಳಿದಾಗ ಅವಳು ಅವನನ್ನು ನೋಡಿ ಪಾಪ ಅಂತ ಅಂದುಕೊಂಡಳು. ನಾನು ಅವನಿಗೆ ಸ್ವಂತ. ಆದರೂ ಕೂಡ ದಮಯಂತಿ ಮುಖ ಕಪ್ಪಾಗಿದ್ದನ್ನು ಗಮನಿಸಿದ ವಿಕ್ರಮ್. ಏನಾದರೂ ಪ್ಲ್ಯಾನ್ ಚೇಂಜ್ ಮಾಡುವ ಯೋಚನೆ ಇದ್ದರೆ ಇಂದು ಏನಾದರೂ ನೀನು ನಿನ್ನ ಪ್ರಾಮಿಸನ್ನು ಮುರಿದರೂ ಮುರಿಯದೇ ಹೋದರೂ ನಾನಂತೂ ನಿನ್ನ ಬ್ರಾ ಅನ್ನು ಇಂದು ಮಿಸ್ ಮಾಡೇ ಮಾಡುತ್ತೇನೆ. ಬೇರೆ ಯೋಚನೆ ಮಾಡಬೇಡ, ಕೇವಲ ನಾವಿಬ್ಬರು ಒಂದಾಗುವ ಯೋಚನೆ ಮಾಡು ಅಂತ ಅವಳ ಕೆನ್ನೆಯನ್ನು ಮುಟ್ಟುತ್ತಾನೆ. ಅವಳು ನಗುತ್ತಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.